ಇನ್ನು ಭಾರತಿ ಬಸವರಾಜು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೀತಾ ಇದೆ. ಲುಕೌಟ್ ನೋಟಿಸ್ ಹೊರಡಿಸಿರುವುದಾಗಿ ತಿಳಿದು ಬಂದಿದೆ. ತನಿಖೆಯಿಂದ ಪಾರಾಗೋದಕ್ಕೆ ಭಾರತಿ ಬಸವರಾಜ್ ಏನು ಯತ್ನಿಸಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಯಾರು? ಭಾರತಿ ಪರ ಹಿರಿಯ ವಕೀಲರಾಗಿರುವಂತಹ ಸಂದೇಶ್ ಚೌಟ ಅವರ ವಾದ ಇದೆ. ತನಿಖೆಗೆ ಸಹಕರಿಸುವುದಾಗಿ ಈಗಾಗಲೇ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಜೊತೆಗೆ ಅವರು ತನಿಖೆಗೆ ಸಹಕಾರ ಕೂಡ ಕೊಡ್ತಾ ಇದ್ದಾರೆ ಭಾರತಿ ಬಸವರಾಜ್ ಅವರು. ಸೊ ಇದ್ರ ಬಗ್ಗೆ ಅರ್ಜಿನೂ ಕೂಡ ಹಿಂಪಡೆದಿದ್ದಾರೆ. ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. CRPC 482 ಅಡಿಯಲ್ಲಿ ಅರ್ಜಿಯನ್ನು ಏನು ಹಾಕಿದ್ರು ಅದನ್ನು ವಾಪಸ್ ಕೂಡ ತಗೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. CBI ತನಿಖೆಗೆ ವಹಿಸುವಂತೆ ಸ್ಪೀಕರ್ಗೂ ಕೂಡ ಭಾರತಿ ಪತ್ರವನ್ನು ಬರೆದಿದ್ದಾರೆ. ಅಂದರೆ ಯಾವುದೇ ತನಿಖೆ ಆದರೂ ಕೂಡ ನಾವು ಎದುರಿಸ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸ್ವತಃ ಅವರೇನೆ CBI ತನಿಖೆ ಬೇಕಾದ್ರೆ ಮಾಡಿಸಿ ಅನ್ನುವಂಥದ್ರ ಬಗ್ಗೆ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ ಅನ್ನುವಂಥದ್ದನ್ನು ಸಂದೇಶ್ ಚಾವ್ಟಾ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ನಿಜವಾದ ಆರೋಪಿ ಯಾರು ಅನ್ನುವಂಥದ್ರ ಬಗ್ಗೆ ತನಿಖೆ ಆಗಬೇಕು. CID ಪೊಲೀಸರು ಒಮ್ಮೆಯೂ ಕೂಡ ಏನು ಸಮನ್ಸ್ ಕೊಟ್ಟಿಲ್ಲ ಭಾರತಿ ಬಸವರಾಜ್ ಅವರಿಗೆ, ಅಂದರೆ ಬಂದು ವಿಚಾರಣೆಗೆ ಹಾಜರಾಗಿ ಅನ್ನುವಂಥದ್ದನ್ನು ಅವ್ರು ಏನು ಹೇಳಿಲ್ಲ. ಭಾರತಿ ಬಸವರಾಜು ಪರ ಹಿರಿಯ ವಕೀಲರಾಗಿರುವಂಥ ಸಂದೇಶ್ ಚೌಟ ಅವರು ಮಂಡಿಸಿರುವಂಥ ವಾದ ಇದು. ಸೊ ಇವತ್ತು ನಿರ್ಧಾರ ಆಗುತ್ತಾ, ಇವರಿಗೆ ಬೇಲ್ ಸಿಗುತ್ತಾ ಅಥವಾ ಇಲ್ವಾ, ಅದೆಲ್ಲವೂ ಕೂಡ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಇನ್ನು ಗಡಿನಾಡು ಚಾಮರಾಜನಗರದಲ್ಲಿ ಕಾಡು ಪ್ರಾಣಿಗಳ ಕಾಟ ಇವತ್ತು ನಿನ್ನೆದಲ್ಲ. ಹುಲಿ, ಚಿರತೆ, ಕಾಡಾನೆಗಳ ಹಾವಳಿಗೆ ಕಾಡಂಚಿನ ಗ್ರಾಮಸ್ಥರಿಗೆ ನೆಮ್ಮದಿಯೇ ಇಲ್ಲದಂತಾಗ್ಬಿಡುತ್ತೆ. ಹೀಗೆ ಪ್ರಾಣ ಭಯದಿಂದ ಬದುಕ್ತಾ ಇರೋ ಜನರಿಗೆ 5 ಹುಲಿಗಳ ಹಿಂಡು ಕ್ಷಣ ಕ್ಷಣಕ್ಕೂ ಭಯದಲ್ಲೇ ಬದುಕುವಂತೆ ಮಾಡಿದೆ. ಚಾಮರಾಜನಗರದ ನಂಜೇದೇವಪುರದಲ್ಲಿ ಆಪರೇಷನ್ ವ್ಯಾಘ್ರ, ನಿಷೇಧಾಜ್ಞೆ, ಗಜಪಡೆ ಕೋಂಬಿಂಗ್, ಡ್ರೋನ್ನಲ್ಲಿ ಹುಲಿ ದೃಶ್ಯ. ಒಂದಲ್ಲ ಎರಡಲ್ಲ 5 ಹುಲಿಗಳ ಹಿಂಡು. ಗ್ರಾಮದ ಅಂಚಿನಲ್ಲೇ ಹೆಬ್ಬುಲಿಗಳ ದಂಡು ದಾಂಗುಡಿ ಇರ್ತಿದ್ದಂತೆ ಚಾಮರಾಜನಗರದ ನಂಜೇದೇವಪುರ ಗ್ರಾಮದ ಜನರು ನಡುಗಿ ಹೋಗಿದ್ದಾರೆ. ಒಂದು ಹುಲಿ ಬಂದ್ರೇನೆ ಭಯದಿಂದ ಕಾಲ ಕಳಿಬೇಕು. ಅಂಥದ್ರಲ್ಲಿ ಏಕಕಾಲಕ್ಕೆ 5 ಹುಲಿಗಳು ಪ್ರತ್ಯಕ್ಷ ಆದ್ರೆ ಹೇಗೆ ಅಂತ ಜನ ಬೆಚ್ಚಿ ಬಿದ್ದಿದ್ದಾರೆ. ನಂಜೇದೇವಪುರ ಗ್ರಾಮದಲ್ಲಿ ಬೀಡು ಬಿಟ್ಟಿರೋ 5 ಹುಲಿಗಳ ಸೆರೆಗೆ ಅರಣ್ಯ ಇಲಾಖೆ, ಜಿಲ್ಲಾಡಳಿತ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. CCTVಯಲ್ಲಿ ಹುಲಿಗಳ ಹಿಂಡು ಓಡಾಡ್ತಿರೋ ದೃಶ್ಯ ಸಿಕ್ಕ ಬೆನ್ನಲ್ಲೇ ಅಲರ್ಟ್ ಆದ ಅರಣ್ಯ ಇಲಾಖೆ ಡ್ರೋನ್ ಮೂಲಕ 5 ಹುಲಿಗಳು ಅಡಗಿದ್ದ ಜಾಗವನ್ನ ಪತ್ತೆ ಹಚ್ಚಿದೆ. ಇದರ ಬೆನ್ನಲ್ಲೇ ದುಬಾರೆ ಆನೆ ಶಿಬಿರದಿಂದ ಈಶ್ವರ ಹಾಗೂ ಲಕ್ಷ್ಮಣ ಅನ್ನೋ 2 ಆನೆಗಳನ್ನ ಕರೆತಂದು ಹುಲಿ ಸೆರೆ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಈಗಲ್ ಡ್ರೋನ್ ಮೂಲಕ 5 ಹುಲಿಗಳು ಇರೋ ಜಾಗವನ್ನ ಪತ್ತೆ ಹಚ್ಚಲಾಗಿದ್ದು, ಕಲ್ಲು ಕ್ವಾರಿಯಲ್ಲಿ 5 ಹುಲಿಗಳು ಮಲಗಿವೆ. ಇದರ ಎಕ್ಸ್ಕ್ಲೂಸಿವ್ ದೃಶ್ಯ TV9ಗೆ ಲಭ್ಯವಾಗಿದೆ. ನಂಜೇದೇವಪುರ ಬಳಿ 5 ಹುಲಿಗಳು ಪ್ರತ್ಯಕ್ಷ ಆಗ್ತಿದ್ದಂತೆ 3 ಗ್ರಾಮಗಳಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ನಂಜೇದೇವನಪುರ, ವೀರನಪುರ, ಉಡಿಗಾಲ ಗ್ರಾಮಗಳಲ್ಲಿ ಇಂದಿನಿಂದ ನಾಳೆ ಸಂಜೆ 6 ಗಂಟೆ ತನಕ 144 ಸೆಕ್ಷನ್ ಜಾರಿಗೊಳಿಸಿ ತಹಶೀಲ್ದಾರ್ ಗಿರಿಜಾ ಆದೇಶ ಹೊರಡಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಶಾಸಕ ಪುಟ್ಟರಂಗಶೆಟ್ಟಿ ಭೇಟಿ ನೀಡಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯಗೆ ಖುದ್ದು ಕರೆ ಮಾಡಿದ ಶಾಸಕರು ಹೆಚ್ಚುವರಿ ತಜ್ಞರು ಹಾಗೂ ಆಯುಧಗಳನ್ನ ಕಳಿಸುವಂತೆ ಮನವಿ ಮಾಡಿದ್ರು. ಈ ವೇಳೆ ಈಗಲೇ ಅರಣ್ಯ ಸಚಿವರ ಜೊತೆ ಮಾತನಾಡುತ್ತೇನೆಂದು ಸಿಎಂ ಭರವಸೆ ಕೊಟ್ಟಿದ್ದಾರೆ. ಏಕಕಾಲಕ್ಕೆ 5 ಹುಲಿಗಳು ಗ್ರಾಮದತ್ತ ನುಗ್ಗಿರೋದು ಹಳ್ಳಿ ಜನರನ್ನ ಕಂಗೆಡಿಸಿದೆ. ಹುಲಿಗಳನ್ನ ಕಾಡಿಗಟ್ಟುವ ಬದಲು ಸೆರೆ ಹಿಡಿಯಲೇಬೇಕು ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.